ವಿಜಯಪುರ ಜಿಲ್ಲೆ ಗುಣಕಾನಾಳ ಗ್ರಾಮದಲ್ಲಿ ಕಳೆದ 5ನೇ ತಾರೀಕಿಗೆ ಅಲ್ಲಿ ಸವರ್ಣರಿಂದ ಬಹಿಷ್ಕಾರಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಸುಮಾರು 20 ಮಂದಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ವಯೋವೃದ್ಧರ ಮೇಲೆ ಮಾಡ್ಯಾರ. ಅವರು ಈಗಾಗಲೇ ಅದು ಪ್ರಕರಣ ದಾಖಲಾಗಿದೆ. ದಾಖಲಾದರೂ ಯಾವ ಅಧಿಕಾರಿಗಳು ಆ ಗ್ರಾಮ ಹತ್ರ ಹೋಗಿಲ್ಲ. ಈ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಲಿ ಯಾರು ಹೋಗಿಲ್ಲ. ಮುಂದೆ ಆ ಪೇಷಂಟ್ಗಳನ್ನ ದವಾಖಾನೆ ಹಾಕಿದ್ರೆ ಅಲ್ಲಿನೂ ಅವ್ರಿಗೆ ಆಸ್ಪತ್ರೆಯಲ್ಲಿ ನಿಂದ್ರೆ ಬಿಡ್ಲಾರ್ದಂಗಾಗಿ ಅವ್ರನ್ನ ಹೊರಗ್ಯಾರ. ಹಲ್ಲೆಲ್ಲ ಮುರಿದವ್ರಿ. ಆ ಹಲ್ಲು ಮುರಿದ ಬಗ್ಗೆ ಏನೂ ಟ್ರೀಟ್ಮೆಂಟ್ ಕೊಟ್ಟಲೇ ಏನಿಲ್ಲ. ಅಲ್ಲೇ ಇದಾರೆ. ಅವ್ರ ಬೆಡ್ ಮೇಲೆ ಹಾಸಿಗೆ ಕೊಟ್ಟಲೇ ಇಲ್ಲ. ಅವ್ರನ್ನ ಹೊರಗೆ ಹಾಕ್ಯಾರ. ಅಲ್ಲೇ ಮುಕ್ಕೊಂಡಾರ ಬೆಡ್ ಮೇಲೆ. ಅವರು ಈ ಮನೆ ಆದ್ರೆ ಈಗ ಅಲ್ಲಿ 15 ದಿವಸ ಆಗ್ತೈತಿ. 15 ದಿವಸ ಆದ್ರೆ ಯಾವ ಅಧಿಕಾರಿಗಳು ಹೋಗಿಲ್ಲ. DC ಅವ್ರು ಹೋಗಿಲ್ಲ, SP ಅವ್ರು ಹೋಗಿಲ್ಲ. ಅಲ್ಲಿ ಕಿರಾಣಿ ಅಂಗಡಿ ಬಂದ್ ಮಾಡ್ಯಾರ. ಆಮೇಲೆ ಗಿರಣಿ ಬಂದ್ ಮಾಡ್ಯಾರ. ಗುಡಿ ಕಟ್ಟಿ ಮೇಲೆ ಕುಂದ್ರಿ ಬಿಡಾಕ್ತಾರಿಲ್ಲ. ಮತ್ತು ಗುಡಿ ಒಳಗೆ ಪ್ರವೇಶ ಇಲ್ಲ ಅಂದ್ರೆ ಇದು ಬದುಕ್ಲಕ್ಕ ಹೆಂಗ್ರಿ? ಯಾಕಂದ್ರೆ ನಾವು ಮನುಷ್ಯರಿದ್ದೇವೆ. ಈ ಪ್ರಜಾಪ್ರಭುತ್ವನಾಗ ಸ್ವಾತಂತ್ರ್ಯ ಇದೆ. 1940 ಸ್ವಾತಂತ್ರ್ಯ ಸಿಕ್ಕ 80 ವರ್ಷ ಆಯ್ತು. 80 ವರ್ಷ ಆದರೂ ಇನ್ನೂ ಇದು ಆಸ್ಪತ್ರೆ ಹೋದಾಡ್ಸೋಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಇಲ್ಲಿನ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಧೋರಣೆ ಕಾಣುತ್ತೆ. ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಇವ್ರು ಯಾರೂ ಕ್ಯಾರೇ ಏನಾಗ್ತಾ ಇರಲಿಲ್ಲ. ಅವ್ರು ಏನಾಗಿದೆ, ನಮಗೇನು ಸಂಬಂಧ? ಸಾಕಷ್ಟು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಯಾವ್ರಿ. DC ಅವ್ರಿಗೆ ಗೊತ್ತಾಗಿ ಹೇಳವು, SP ಅವ್ರಿಗೆ ಹೇಳವು. ಹೋಗಿ ಕಾಲು ಬುದ್ಧಿ ಹೇಳೇವು ನಾವು SP ಅವ್ರಿಗೆ, ಸಾಹೇಬ್ರ ಅರೆಸ್ಟ್ ಮಾಡಿರಿ, ಅವ್ರನ್ನೆಲ್ಲ ಹೊಡೆದಾರ. ಅವ್ರನ್ನ ಅಂದ್ಕೊಂಡು ಆಯ್ತು ನಾ ಕೊಡ್ತೀನಿ, ಹೇಳ್ತೀನಿ ಅಂತ ಹೇಳ್ತಾರೆ. ಮತ್ತೆಲ್ಲ 106 ಜನ ಹೋಗಿ ಪ್ರತಿಭಟನೆ ಮಾಡಿ ಆ SP ಆಫೀಸ್ಗೆ, DCR ಸೆಲ್ಗೆ, ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟರು. ಯಾರೂ ಏನು ಮಾಡಾಕ್ತಾ ಇರಲಿಲ್ಲ. ಈ ಹೋಗಿ ಆ ಊರಿಗೆ ಗ್ರಾಮ ಸಭೆ ಮಾಡಿ ಅಲ್ಲಿ ಏನಾರ ಸಮಸ್ಯೆ ಇದ್ದಪ್ಪ ಅಂತ ಶಾಂತ ಸಭೆ ಮಾಡಬೇಕಲ್ಲ, ಅದೇನು ಮಾಡಾಕ್ತಾ ಇರಲಿಲ್ಲ. ಮತ್ತು ಇಲ್ಲಾಂದ್ರೆ ಊರು ಬಿಟ್ಟವ್ರು ಮುಂದೆಲ್ಲ ಅಲ್ಲಿ ಊರನವರು. ಅದಕ್ಕೆ ಭಾಳ ಸಮಸ್ಯೆ ಆಗಿಬಿಟ್ಟೈತಿ. ಈಗೇನಾಗ್ಯದ, ಇವರು ಅಲ್ಲಿ ಹೊಲ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಅವ್ರು ದುಡಿಲಿಕ್ಕೆ ಅಲ್ಲೇ ಹೋಗ್ಬೇಕು ಅವ್ರ ಮನೆ ಬಲ್ಲಿ. ಯಾಕೆ ಅವ್ರು ಹಚ್ಚಿದಾಗ ಇವ್ರದ್ದು ಉಪಜೀವನ ಹೋಗ್ತೈತಿ. ಇವ್ರಿಗೆ ಹೊಲ ಇದ್ದರೆ ಹೋಗಕ್ಕೆ ಬರ್ತವೆ. ಹೊಲನೇ ಇಲ್ಲ ಅಂದ್ರೆ ಹೆಂಗೆ ಹೋಗ್ತದೆ? ಈ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರು ಬೆಲ್ಲ ಬಿಜಾಪುರದಾಗ ಮೊನ್ನೆ ಹೋರಾಟ ಮಾಡಿದೆವು. ಹೋರಾಟ ಮಾಡಿ ಮನವಿ ಕೊಟ್ಟರು ಈ ಕ್ಯಾರೆ ಅಂದಿಲ್ಲ. SP ಅವರು, DC ಅವರಾಗಲಿ, ಸಮಾಜದ ಅಧಿಕಾರಿ ಯಾರೂ ಏನು ಮಾಡಾಕ್ತಾರಲ್ಲ. ಹಿಂಗಾಗಿ ನೊಂದೆವು. ಈಗ ನಾಳೆ ಏನಾಗ್ಯದ, ಇವ್ರು ಒಂದು ಹೇಳಿ ನಮಗೆ ನಾಳೆ ಬಂಧಿಸಲಿಲ್ಲ ಅಂದ್ರೆ ಗುಣಕಾನಾಳ ಗ್ರಾಮದಿಂದ ತಾಳಿಕೋಟೆ ತನಕ ಪಾದಯಾತ್ರೆ ಮಾಡಿ ಒಂದು ಹೋರಾಟ ಮಾಡ್ಕೋಬೇಕಂತ ನೋಡೇವು ಯಾಗೆಲ್ಲ ಸಮಾಜದವರು. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಎಲ್ಲರೂ ಇದಕ್ಕೆ ಎಚ್ಚೆತ್ತುಕೊಂಡು ಆ ಕುಟುಂಬಗಳಿಗೆ ರಕ್ಷಣೆ ಕೊಡಬೇಕು. ಮತ್ತು ಅಲ್ಲಿ ಆಸ್ಪತ್ರೆಯಲ್ಲಿ ಹೊರಗೆ ಹಾಕತ್ತಾರೆ, ದೌರ್ಜನ್ಯ ಮಾಡಾಕತ್ತಾರೆ. ಅಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ದೊರಕಬೇಕು. ಚಿಕಿತ್ಸೆ ದೊರಲಿಲ್ಲ ಅಂದ್ರೆ ಆ ಆಸ್ಪತ್ರೆ ಮುಂದೆ ನಾವು ಇವತ್ತು ಹೋಗಿ ಅಲ್ಲಿ ಧರಣಿ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ಸಾಕಷ್ಟು ಹೇಳವು, ಯಾರೂ ಏನು ಕೇಳ್ತಾರಲ್ಲ. ಅಲ್ಲಿನಾಗ್ಯದ CS ನಾಡಗೌಡ, ಅಪ್ಪಾಜಿ ನಾಡಗೌಡ ಅವರು ಒತ್ತಡ ಹಾಕಿ ಅವ್ರಿಗೆ ಯಾರಿಗೆ ಏನು ದವಾಖಾನೆ ಹೊರಗೆ ಹಾಕ್ರಿ ಅಂತೇಳಿ ಯಾವ ಅಧಿಕಾರಿಗಳು ಬರಲಾರ್ದಂಗೆ ನೋಡ್ಕೊಳತ್ತಾರೆ. ಎಲ್ಲಿ ಯಾಕಂದ್ರೆ DSPನೂ ಅದೇ ಕಮ್ಯುನಿಟಿ ಅವರು, PSI ಅದೇ ಕಮ್ಯುನಿಟಿ ಅವರು, ಮತ್ತು ಎಲ್ಲ ಅವರ ಕಮ್ಯುನಿಟಿ ಆದ್ರೆ ಅಲ್ಲಿ ನಾವು ಬದುಕಬೇಕು ಹೆಂಗ್ರಿ? ಅಲ್ಲಿ ಯಾರೂ ಕೇಳಂಗಿಲ್ಲ. ಈ ದಲಿತ ಜನಾಂಗದಾಗ ಹೋಗಿ ಅಲ್ಲಿ ಅವ್ರಿಗೆ ಕೇಳಕ್ಕೆ ಅವಕಾಶ ಇಲ್ಲ. ಯಾರು ಓದ್ತಾರಲ್ಲಿ ಅಲ್ಲಿ ಹೋಗಿ ಕಟ್ಟೆ ಮೇಲೆ ಕುಂದಿರ್ತಾರೆ, ತೆಳಗೆ ಕುಂದಿರ್ತಾರೆ ಚಪ್ಪಲಿ ಬಿಡಲ್ಲಿ. ಮತ್ತು ನಾವು ಮನುಷ್ಯರಿದ್ದೇವೆ, ನಾವು ಮಾನವರಿದ್ದೇವೆ. ಇನ್ನು ದನ ಇದು ನಾಯಿ ಅಲ್ಲ. ನಾಯಿಗೆ ಮತ್ತು ನಾಯಿಗಿನ ಆದತ್ ಮಾಡಿ ನಮ್ಮ ಸಮಾಜ ನೋಡಾಕ್ತಾರೆ. ನಮ್ಮ ಸಮಾಜದ ಗುರುಗಳಾಗಲಿ ಯಾರು ಬಂದಿಲ್ಲ. ನಮ್ಮ ಸಮಾಜದ ಸಚಿವರು 3 ಮಂದಿ ಇದ್ದಾರೆ. 3 ಮಂದಿನೂ ಯಾರೂ ಕೇಳಿಲ್ಲ. ಅವ್ರಿಗೆ ಹೆಚ್ಚು ಹೇಳವು. ಬರೀ ಅವ್ರಿಗೆ ಮಿನಿಸ್ಟ್ರ್ ಬೇಕು, ಇಂಥ ಕುರ್ಚಿ ಬೇಕಂತಾರ. ಆ ಸಮಾಜಕ್ಕೆ ನೋವು ಆದಾಗ ಸುಮಾರು 25 ಮಂದಿ ಇವರು ದೌರ್ಜನ್ಯಕ್ಕೊಳಗಾಗಿದ್ದಾರೆ. 25 ಮಂದಿ ದೌರ್ಜನ್ಯಕ್ಕೊಳಗಾದ್ರೂ ಆ ಊರಿಗೆ ಯಾರೂ ಭೇಟಿ ಕೊಟ್ಟಿಲ್ಲ. ನಮ್ಮ ಸಮಾಜದವರು, ಸ್ವಾಮೀಜಿ ಆಗಲಿ, ಶಾಸಕರಾಗಲಿ, ನಮ್ಮ ಸಮಾಜದವ್ರು ಯಾರೂ ಭೇಟಿ ಕೊಟ್ಟಿಲ್ಲ. ಇದು ಭಾಳ ಒಂದು ನೋವಿನ ಸಂಗತಿ ಆಗೈತೆ. ಯಾಕಪ್ಪ ಅಂದ್ರೆ ನಮ್ಮ ಮೀಸಲಾತಿಯೊಳಗೆ ಆರಿಸಿ ಬಂದು ನಮ್ಮ ಸಮಾಜಕ್ಕೆ ಅನ್ಯಾಯದಾಗ ಕೇಳಕ್ಕಂದ್ರೆ ಮತ್ತೆ ನಾವು ಯಾರಿಗೆ ಏನು ಕೇಳ್ರಿ? ಬೇರೆ ಸಮಾಜದವ್ರು ಹೆಂಗೆ ನಮ್ಮನ್ನು ಒಪ್ಕೋತಾರೋ ಅವರೇ ಕೇಳಂಗಿಲ್ಲ. ಇವ್ರು ನಮ್ಮವರೇ ಕೇಳಂಗಿಲ್ಲ ಅಂದ್ಬಿಡುತ್ತೆ. 3 ಮಂದಿ ಸಚಿವರಾದ್ರೆ ಆ 3 ಮಂದಿ ಸಚಿವರು ಯಾರೂ ಕೇಳಾಕ್ತಾರಿಲ್ಲ. ಅವ್ರಿಗೆಲ್ಲ ಫೋನ್ ಮಾಡಿ ಹೇಳವು, ವಾಟ್ಸಪ್ ಕಳಿಸವು, ಏನು ಮಾಡಾಕ್ತಾ ಇರಲಿಲ್ಲ. ಅಲ್ಲಿ ಸ್ಥಳೀಯ ಶಾಸಕರು ಓಟ್ ಮಾತ್ರ ನಮ್ಮ ಸಮಾಜದ ಬೇಕು. ಆದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ಕೇಳಾಕ್ತಾರೆ, ಬರಾಕ್ತಾ ಇರಲ್ಲ. ಯಾಕಪ್ಪ ಅವ್ರು ಯಾಕೆ ಅನ್ಯಾಯ ಮಾಡ್ತಾರೆ ಕೇಳ್ತಾರೆ ನಾಡಗೌಡವ್ರು. ನಾವು ಅಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಓಟ್ ಹಾಕ್ತೇವೆ. ಅವ್ರ ಕಂಡ್ರೆ ಬರಪ್ಪ ಹಾಕ್ರನ್ನ ಹಾಕ್ತೇವೆ. ಆದರೆ ನಾವು ಮುಡ್ಸಿಟ್ ಹಾಕೈತಿ, ನೀವು ಇದು ಹಾಕೈತಿ, ಗುಡಿ ನಾವು ಹೋದ ಕೂಡಲೇ ಗುಡಿ ತೊಳೆದು ಅದು ಮಾಡಿದ್ರೆ ಹೆಂಗ್ರಿ? ಈ ಬಸವಣ್ಣ ನಾಡಿನಲ್ಲಿ ಇಂಥ ದುರ್ಗತಿ ನಡೀತಿದ್ರೆ ಮತ್ತೆ ಇನ್ನು ಹೆಂಗ್ರಿ? ಸಮಾನತೆ ಸಾರಿದ ಬಸವಣ್ಣನ ನಾಡಿನಾಗ ಇದು ಮನೆ ಆಗತ್ತೆ. ಯಾರೂ ಕೇಳಾಕ್ತಾ ಇರಲಿಲ್ಲ. ಅದಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಈ ಸಮಸ್ಯೆನ
ಶೀಘ್ರವಾಗಿ ಇತರಪಡಿಸಬೇಕು. ಆ ದೌರ್ಜನ್ಯ ಮಾಡಿದ ಹಲ್ಲೆ ಮಾಡಿದವ್ರನ್ನೆಲ್ಲ ಬಂಧಿಸಬೇಕು. ದವಾಖಾನೆಯಾಗಿದ್ದಂಥ ಪೇಷಂಟ್ಗಳಿಗೆ ಚಿಕಿತ್ಸೆ ಸೂಕ್ತ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಆರಾಮ ಮಾಡ್ಬೇಕು. ಯಾಕಂದ್ರೆ ಒಟ್ಟು ಹಲ್ಲು ಮುರಿದಾವ್ರಿ ಮ್ಯಾಗಿನ. ಆ ಹಲ್ಲು ಮುರಿದ್ರು ಅವ್ರಿಗೆ ಯಾವುದೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಹಲ್ಲು ಒಟ್ಟು ಮುರಿದಾವು. ಅಲ್ಲ, ಒಂದೆರಡು ಹಲ್ಲು ಹೋಗ್ಯಾವ, ಒಂದೆರಡು ಮೂರು ಹಲ್ಲು ಮುರಿದಾವು. ಅವ್ರಿಗೆ ಏನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೋಗ್ರಿ ಮತ್ತೆ, ಯಾಕಂದ್ರೆ ಕೇಸ್ ಇದಾಕದ, ನೀವಿದ್ರೆ ಅದಕ್ಕೆ ಹೋಗ್ರಿ ಅಂತಾರೆ. ಅವ್ರು ಏನೂ ಆಗಲಾರ್ದ ಅವ್ರು ಏನಾಗ್ಯದ, ಇಲ್ಲಿ ಬೇರೆ ದವಾಖಾನ್ಯಾಗ ಇದೇ ಅಡ್ಮಿಟ್ ಇದಾರೆ. ಅವ್ರು ಏನು ಹೊಡೆದಿಲ್ಲ ಬಿಟ್ಟಿಲ್ಲ, ಏನಾಗಿಲ್ಲ. ಅವ್ರನ್ನ ದವಾಖಾನೆ ನೋಡ್ರ, ಆ ದವಾಖಾನೆ ಅವ್ರದೇ, ಅದೇ ಸಮಾಜದ ದವಾಖಾನೆ. ಮತ್ತು ಅವ್ರನ್ನ ಇಟ್ಕೊಳತ್ತಾರ. ನಮ್ಮನ್ನೀಗ ಹೊರಗಾಗ ದಲಿತರ ಅಂದ್ಕೊಳ್ಳಿ. ನಮಗೇನು ಮಾನ ಮರ್ಯಾದೆ ಏನಿಲ್ಲ, ಮನುಷ್ಯರು ಹೋದಲ್ಲ ನಾವು. ಇನ್ನು ಅವ್ರಿಗೇನು ಏನು ಉತ್ತರ ಕಾಣಕತ್ತೇವ ಏನು? ಭಾಳ ನೋವಾಗಿದೆ. ಯಾಕಂದ್ರೆ ಪದೇ ಪದೇ ರಾಜ್ಯದಾಗ ನಮ್ಮ ದಲಿತರ ಮೇಲೆ ಮತ್ತು ವಾಲ್ಮೀಕಿ ಸಮಾಜದವ್ರ ಮೇಲೆ ಆಗಲಾಕತ್ತೈತಿ. ಆದ್ರೆ ಎಲ್ಲಿಯೂ ಸರ್ಕಾರ ಇದಾಗಲಿ ವಿಫಲ ಆಗಲಾಗ್ತದೆ ದಲಿತರ ರಕ್ಷಣೆ ಕೊಡ್ಲಾಕ. ಏನಾಗಿದೆ, ಕೇಸ್ ಕೊಟ್ಟು ಕೂಡಲೇ ಅವ್ರೊಂದು ಕೇಸ್ ತೊಗೊಂಡ್ಬಿಡ್ತಾರೆ. ಕೇಸ್ ತೊಗೊಂಡು ಇವ್ರು ಮಾತಾಡೋಕೆ ಬರಂಗಿಲ್ಲ, ಅವ್ರಿಗೆ ಏನು ಬರಂಗಿಲ್ಲ. ಅವ್ರಿಗೆ ತಹಶೀಲ್ದಾರ್ ಆಫೀಸ್ ಗೊತ್ತಿಲ್ಲ, ಡಿ ಸಿ ಆಫೀಸ್ ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ. ಅವು ಗೊತ್ತಿಲ್ಲಾರ್ದವ್ರು ಎಲ್ಲಿ ಹೋಗ್ರಿ ಕಂಪ್ಲೇಂಟ್ ಕೊಡೋಣ. ಇನ್ನೂ 14 ಮಂದಿ ಹೆಸರು ಸೇರಿಸ್ಕೊಂಡಿಲ್ಲ ಅವರು. ಈ ಒಟ್ಟೆ 8 ಮಂದಿ ಸೇರಿಸ್ಕೊಂಡಾರ. ಇನ್ನೂ 14 ಮಂದಿ ಸೇರಿಸ್ಬೇಕು. ಅದು ಸೇರಿಸಿ ಹೋಗ್ತಾರೆ. DSP CRCL ಅವ್ರಿಗೆ ಹೇಳಿದೆವು, ಇಲ್ರಿ ನಾವು ಪೇಷಂಟ್ ಕಳಿಸ್ತೀನಿ, ಇವ್ರಿಗೆ ಕಳಿಸ್ತೀನಿ ಅಂತಾರೆ. ಅಲ್ಲಿ ಯಾವ ಅಧಿಕಾರಿಗಳು ಹೋಗಾಗ್ತಾ ಇರಲ್ಲ. ಘಟನೆ ನಡೆದು 15 ದಿವಸ ಆಯ್ತು. ಇವರು ಮಂದ್ಕೊಂಡಾರು ಸತ್ತಾರು ಹೋದ್ರೆ ಗೊತ್ತಿಲ್ಲ ಅಧಿಕಾರಿಗಳು. ಬರೀ ಏನದ, ಬರೀ ಮೋಜು ಮಸ್ತಿ ಮಾಡಕ್ಕೆ ಹೋದಾರ ಅಷ್ಟೇ ಅಧಿಕಾರಿಗಳು. ಸರ್ಕಾರ ಏನಾಗಿದೆ ಏನು ಅವರು ಕಣ್ಮುಚ್ಚೈತಿ. ಅದಕ್ಕೆ ನಾವು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸ್ತೇವೆ ನಾವು ವಾಲ್ಮೀಕಿ ಸಮಾಜದಿಂದ. ಅದಕ್ಕೆ ನ್ಯಾಯ ಕೊಡ್ಲಿಕ್ಕಂದ್ರೆ ನಾಳೆ ಗುಣಕಾನಾಳ ಗ್ರಾಮದಿಂದ ತಾಳಿಕೋಟಿವರೆಗೆ ಪಾದಯಾತ್ರೆ ಮಾಡ್ಕೊಂಡು ಹೋರಾಟ ಮಾಡ್ತೇವೆ ಅಂತೇಳಿ ತಮಗೆ ಹೇಳಕ್ಕೆ ಬಯಸ್ತೇವೆ. ನಮ್ಮೂರು ಗುಂಡಕನಾಳ, ಜಿಲ್ಲೆ ಬಿಜಾಪುರ, ತಾಳಿಕೋಟಿ ತಾಲೂಕು. ನಮ್ಮೂರಿನೊಳಗೆ ಅನ್ಯಾಯ ಜಾಸ್ತಿ ಮಾಡ್ತಾರೆ. ಅನ್ಯಾಯಪ್ಪ ಅಂತಂದ್ರೆ ಯಾವುದೇ ನಮ್ಮೂರೊಳಗೆ ನಮ್ಮದು ಹಿರಿಯರು ಸತ್ರ ಇದು ಮಾಡಿದರೆ ಅಂಗಡಿಗಳು ಬಂದ್ ಮಾಡ್ತಾರೆ. ಮತ್ತು ಎಲ್ಲ ಸುಡುಗಾಡ ಸ್ಮಶಾನಲ್ಲಿ ಬೇಲಿ ಹಾಕೊಂಡೆಲ್ಲ ಇದು ಮಾಡ್ತಾರೆ. ಕ್ಯಾಮ್ರಾ CC ಕ್ಯಾಮ್ರಾ ಕುಂತ್ಕೊಂಡ್ರೆ ಯಾರು ಹೋಗಂಗಿಲ್ಲ. ಅಲ್ಲಿ ಅವ್ರ ಅಪ್ಪನೇ ತೊಗೊಂಡು ಹೋಗ್ಬೇಕು. ಸ್ಕೂಲು ಶಾಲೆಯಲ್ಲಿ ಯಾರು ಬರ್ಬಾರ್ದು, ಮಕ್ಕಳಿಗೆ ಅವರೇ ಇದು ಮಾಡ್ತಾರೆ. ಮತ್ತು ನಮ್ಮ ಬಡ ಜನ ಯಾರು ಏನು ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಎಲ್ಲ ಅಧಿಕಾರ ನಾವೇ ಮಾಡಬೇಕು. ಇಲ್ಲಪ್ಪ ಅಂದರೆ ನಮ್ಮ ಹೊಡಿತಾರೆ, ಬಿಡ್ತಾರೆ. ಯಾವುದೂ ಏನೂ ಕೇಳಬಾರ್ದು ನಾವು. ಈ ಥರ ದೌರ್ಜನ್ಯ ಎಸಗ್ತಾರೆ. ಅದು ಗುಡಿ ಕಟ್ಟಿನ ಮೇಲೆ ಕುಂದು ಬಿಡಲ್ಲ. ಗಿರಣಿ ಬೀಸಲ್ಲ. ಮತ್ತು ಈ ಥರ ತ್ರಾಸು ಅನ್ಯಾಯಗಳು ನಮ್ಗೆ ಒಳಗಾಗ್ತೈತೆ. ನಮ್ಮ ಹತ್ರ ಏನಿಲ್ಲ. ಇದು 5ನೇ ತಾರೀಕು ಆಗ್ಯದ ರೀ. 5 7 ತಿಂಗಳ 8ನೇ ತಿಂಗಳ 8ನೇ ತಿಂಗಳು 5 ಗಟ್ಟಿ ಆದ್ಮೇಲೆ ಎಲ್ಲ ಅಂಗಡಿಗಳು ಬಂದ್ ಮಾಡ್ತಾರೆ. ನಮ್ಮ ಜನ ಯಾರನ್ನ ಕಾಸ್ಟ್ ಯಾರ ಸತ್ರಪ್ಪ ಅಂದ್ರೆ ಹಿಂದುಳಿದ್ರು ಅವ್ರ ಅಂಗಡಿ ಬಂದ್ ಮಾಡಿಬಿಡ್ತಾರೆ. ಅಂಗಡಿ ಬಂದ್ ಮಾಡಿಕ್ಯಾರೆ ಅದ್ ಮತ್ತೆ ಎಲ್ಲ ನಮ್ಮ ಬೇಲೂರು ಬಂದಿರ್ತಲ್ರಿ, ಅವ್ರಿಗೆಲ್ಲ ನೀರು ಕೊಡೋದಿಲ್ಲ, ಏನಿಲ್ಲ. ಅಂಗಡಿಗಳು ಬಂದ್ ಮಾಡೋದು, ಚಾದ ಅಂಗಡಿ ಬಂದ್ ಮಾಡೋದು. ಒಂದಿನ ರೀ ಮತ್ತೆಲ್ಲ ಮಳೆ ಮಾಡಿದ್ರೆ ಎಲ್ಲ ಚಲೋ ಮಾಡ್ತಾರೆ. ಮತ್ತೆ ಯಾರ ನಮ್ಮ ಈಗ ನಾವು ಬೇಲೂರಿಗೂ ಬಿಸ್ಕೊಂಬರ್ತೀವಿ, ಬೇರೆ ಊರಿಗೂ ಬಿಸ್ಕೊಂಬರ್ಕತ್ತೀವಿ ನಾವು. ಬೇಲೂರು ಮುಂದೆ 2 ಕಿಲೋಮೀಟರ್ ಆಕತ್ರಿ. ಅವ್ರಿ ಯಾವಾಗಲೂ ರೀ ಬಿಸಲ ತೇಳ್ತಾರ ವರ್ಷ. ಗಲಾಟೆ ಆದ್ಮೇಲೆ ಒಂದೇ ರೀ. ಇಲ್ರಿ, ಅದೆಲ್ಲ ಪೂರಾ ಕರೆಂಟ್ ಕೊಟ್ಟಾರ, ಪೂರಾ ಆ ಸೋಲಾರ್ ಹಾಕಿ. ಯಾರು ನಮ್ಮ ಇವ್ರು ಯಾರು ನಮ್ಮ ಸಂಘಟನೆ ಬಂದಿಲ್ರಿ. ನಮ್ಮ ಇವ್ರು ಬಟ್ಟಿಗೆ ಸಫರ ಅವರೆಲ್ಲ ನಮ್ಮ ಬಂದಿದ್ದಾರೆಲ್ಲ ಬಿಜಾಪುರ ಕರೆಸಿ ಮನೆಗೆ ಮಾಡ್ರಿ. ಮನೆ ಎಲ್ಲ ಕೊಟ್ಟರೆ ಅಧಿಕಾರಿಗಳು ಯಾರು ಬಂದಿಲ್ರಿ. ಮನೆ ಬಂದವ್ರಿ. ಅದನ್ನ ಮೊನ್ನೆ ಅದೆಲ್ಲ ಸ್ಟ್ರೈಕ್ ಮಾಡೋಕ್ಕೆಲ್ಲ ಕೊಟ್ಟೋಗ್ರಿ. ಬಂದಿದ್ರು ನಮ್ಮ ಅವರು ಗೌಡು ಬಡಿಗೇರ ಅವರು, ನಮ್ಮ ಸೂರ್ಯವಂಶಿ ಸರ್ ಅವರು ಬಂದಾರೆ ಮೊನ್ನೆ ಜನರು. ಮಾನ್ಯಂತಿಕ ಅಲ್ಲಿ ಅಂದ್ರೆ ನಮ್ಮ ಹುಡುಗರು ಹಲ್ಲು ಮುರಿದಾರೆ. ನಾವೆಲ್ಲ ಕೈ ಕಾಲು ಬಿದ್ದು ಹೇಳಿದ್ರು ಅವರು ಕೈ ಅವ್ನು ಬಿಡ್ಬೇಕು, ಕಾಲು ಬಿದ್ದು ಅವ್ನು ಮಾಡ್ಬೇಕು, ನೀನು ಹೇಳ್ಬೇಡ ಅಂತ ಕೇಳಿ ನಮ್ಮ ಮೇಲೆ ನೋಡ್ತಾರೆ. ಅವ್ರಿ ಜಗಳಕ್ಕೆ ಅದು ಒಂದು ದೇವ್ರ ಗುಡಿ ಕಟ್ಟೈತ್ರಿ. ಆ ಕಟ್ಟಿನ ಮೇಲೆ ಕುಂದ್ರಸಲಿಂದ ಅವ್ರು ಒಂದು ಸೈಡ್ ಅವರೇ ಕುಂದ್ರಬೇಕ್ರಿ, ಉಳಿಕೆ ಜನ ತಳ ಕುಂದ್ರಬೇಕು.
ಅದು ಹೋಗಿ ಹುಡುಗರು ಏನಾದ್ರು ಗೊತ್ತಿಲ್ಲ ಕೂತಾರೆ ಕುಂತಲೇ ಜಗಳ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಇವತ್ತು ವಾಲ್ಮೀಕ ಸಮಾಜದ ಸಮುದಾಯಕ್ಕೆ ಬೆಂಬಲ ಸೂಚಿಸಲು ಬಂದಿದ್ದೇನೆ. ಸ್ವಾತಂತ್ರ್ಯ ಸಿಕ್ಕು 80 ವರ್ಷ ಗತಿಸಿದರೂ ಕೂಡ ದೇಶದಲ್ಲಿ ಸಂವಿಧಾನದ ಪ್ರಕಾರ ಕಾನೂನು ನಡೀತಾ ಇದೆಯೋ ಅಥವಾ ಮತ್ತೇನು ಈ ಜನಪ್ರತಿನಿಧಿಗಾಗಿ ಮತ್ತು ಅಧಿಕಾರಿ ವರ್ಗಗಳಿಗಾಗಿ ಏನು ಬೇರೆ ಸಂವಿಧಾನ ಏನಾದರೂ ಮಾಡ್ಕೊಂಡಾರೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಸಮಾನವಾದಂಥ ನ್ಯಾಯ ಕೊಡುವಂಥದ್ದು, ಸಮಾನವಾದಂಥ ಹಕ್ಕು ಕೊಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಆದರೆ ಈ ಕೆಳ ಸಮುದಾಯದವರಿಗೆ ನಡೆದುಕೊಳ್ಳುವುದು ಅಂಥದ್ದು ನೋಡಿದರೆ ಇವ್ರು ಯಾರಿಗೂ ಇನ್ನೂವರೆಗೆ ಸ್ವತಂತ್ರನೇ ಸಿಕ್ಕಿಲ್ಲ ಅನ್ನಿಸ್ತಾ ಇದೆ. ಇನ್ನೂ ಈಗಲಾದ್ರೂ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮೇನು 80 ಇಲಾಖೆಗಳು ಬರ್ತವೆ ತಮ್ಮ ಅಂಡರ್ದಲ್ಲಿ, ಆಮೇಲೆ ಎಷ್ಟು ಹಳ್ಳಿಗಳು ಬರ್ತವೆ, ಪ್ರತಿ ಹಳ್ಳಿಯಲ್ಲಿ ಏನೇನು ನಡೀತಾ ಇದೆ, ಯಾವ ರೀತಿಯಲ್ಲಿ ಈ ಸಮಾನತೆ ಬಗ್ಗೆ ಏನೇನು ಕ್ರಮ ತಗೊಂಡಿದ್ದಾರೆ ಎಲ್ಲ ಕಡೆ ಸ್ವಲ್ಪ ನೀವು ಲಕ್ಷ್ಯ ಕೊಡಬೇಕು. ಮತ್ತು ನಮ್ಮ SP ಸಾಹೇಬ್ರಂತೂ ಬಹಳ ದಿಟ್ಟ ಕ್ರಮ ತಗೋಬೇಕು. ನಮ್ಮ ಬಿಜಾಪುರ ಜಿಲ್ಲೆದವ್ರು ಇದ್ದಿರ್ತಾವು. ಪೊಲೀಸ್ ಇಲಾಖೆ ದಕ್ಷತೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾರದ ಕೊರತೆ ಅನ್ನಿಸ್ತಾ ಇದೆ ನಮಗೆ. ಯಾಕಂದರೆ ಎಲ್ಲಿ ಬೇಕಾದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಬಸವನಾಡು, ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿದ ನಾಡು. ಎಲ್ಲಿ ಬೇಕಾದಲ್ಲಿ ಕೊಲೆ, ಸುಲಿಗೆ, ಅಕ್ರಮ ಅವ್ಯವಹಾರಗಳು, ಅನೈತಿಕ ಚಟುವಟಿಕೆಗಳು ಭಯಂಕರ ನಡೀತಾ ಇದ್ದಾವೆ. ಕೊಲೆ ಆದಮೇಲೆ ಹೋಗಿ ಅಲ್ಲಿ ಅವಕ್ಕೆ ಹೋಗಿ FIR ಮಾಡ್ಕೊಳ್ಳೋದು, ಏನಾಯ್ತು ಅನ್ನೋ ತನಿಖೆ ಮಾಡೋದಲ್ಲ, ಅದು ಆಗಲಾರ್ದಂಗೆ ತಡೆಗಟ್ಟುವಂಥದ್ದು ಬಹಳ ಜವಾಬ್ದಾರಿ ತಗೊಂಡು ಆ ಕ್ರಮ ತೆಗೆದುಕೊಳ್ಳುವಂಥದ್ದು ತಮ್ಮ ಬಹಳ ಪಾತ್ರ ಇದೆ. ನಾವು ನಮ್ಮ ಸಂಘಟನೆಯಿಂದ ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಅಹಿತಕರ ಘಟನೆಗಳು, ದೌರ್ಜನ್ಯಗಳು, ಆಮೇಲೆ ಏನು ಇವು ಅತಿಕ್ರಮಣಗಳು, ಆಮೇಲೆ SC/ST ಜನರಿಗೆ ಬಹಿಷ್ಕಾರ ಹಾಕುವಂಥದ್ದು, ಅಂಥವು ಎಲ್ಲನೂ ಕಡಿವಾಣ ಹಾಕಬೇಕು. ಯಾಕಂದ್ರೆ ನಾವು ತಮಗೆ ಸಾಕಷ್ಟು ಅಧಿಕಾರ ಇದೆ. ಭಾರತ ದೇಶದ ಸಂವಿಧಾನ ಪ್ರತಿಯೊಬ್ಬರಿಗೆ ಸಮಾನವಾದಂಥ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಸಮಾನವಾಗಿ ಬದುಕಲಿಕ್ಕೆ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಅದಕ್ಕೆ ನೀವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಮತ್ತು ನೀವು ಹೀಗೆ ಮುಂದುವರೆದಿದ್ದೇ ಆದರೆ ಅಲ್ಲ, ಗೃಹ ಸಚಿವರು ಕೂಡ ಈ ದಲಿತ ಸಮಾಜದ ಗೃಹ ಸಚಿವರು ಇದ್ದರೂ ಕೂಡ ಇವ್ರಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ನಮ್ಗೆ ಅದೇ ಆಶ್ಚರ್ಯ ಆಗ್ತಾ ಇದೆ. ಇದು ಎಂಥ ಕಾನೂನು, ಯಾವ ಟೈಪ್ ಇದು? ಅದಕ್ಕೆ ಸಂಪೂರ್ಣ ಕಡಿವಾಣ ಆಗಬೇಕು. ತಮ್ಮಲ್ಲಿ ಬಹಳ ವಿನಂತಿ ಮಾಡ್ಕೊತಾ ಇದ್ದೀವಿ.